ಇವಾಗಿನ್ನೂ ಕರ ಬಿಟ್ಟು ಹಾಲು ಕೊಟ್ಟು ಬರ್ತಾಯಿದ್ದೀನಿ ಗೈಸ್. ಅಪ್ಪ ಸಂಜೆ ಆಗೋಯ್ತು. ಇವಾಗ ಇನ್ನೂ ಜಸ್ಟ್ 6 ಗಂಟೆ ಅಷ್ಟೇ. ಎಷ್ಟೊಂದು ಕತ್ಲೆ ಆಗಿದೆ ಅಂತ ನೋಡಿ. ಸಾಕು ಸುಸ್ತಾಯಿತು. ಮಾರ್ಕೆಟಿಗೆ ಹೋಗಿದ್ವಿ, ಏನೇನು ತಂದ್ವಿ ಅಂತ ತೋರಿಸ್ತೀನಿ. ಆ ಮಾರ್ಕೆಟಿಗೆ ಹೋಗಿ ಹಣ್ಣು ತರಕಾರಿ ಎಲ್ಲ ತಗೊಬಂದು ಹಾಗೆ ಟೈಮ್ ಆಗಿಬಿಡ್ತು. ಸೊ ಹಂಗಾಗಿ ಕರ ಬಿಟ್ಟು ಹಾಲು ಕೊಟ್ಬಿಟ್ಟು ಬರ್ತಾಯಿದ್ದೀನಿ. ನಮ್ಮನೆಯವರು, ನಮ್ಮಪ್ಪ ಅಮ್ಮ, ನನ್ನ ಮಗಳು ಎಲ್ಲ ಸೇರ್ಕೊಂಡು ಕಾಫಿ ಕುಡಿತವ್ರೆ. ನಾನು ಟೀ ಕಾಫಿ ಏನೂ ಕುಡಿಯಲ್ಲ. ಸೊ ಹಂಗಾಗಿ ಹಾಲು ಕೊಟ್ಬಿಟ್ಟು ಬಂದೆ. ಸುಸ್ತಾಗೋಯ್ತು. ಇವಾಗ ಏನು ಅಡುಗೆ ಮಾಡೋದು ಏನು ಎತ್ತ ಅಂತ ನೋಡಬೇಕು. ಓಕೆ, ಹಳ್ಳಿ ಜನ ಹೆಂಗಿರುತ್ತಲ್ಲ ಚೆನ್ನಾಗಿರುತ್ತೆ ಒಂಥರ. ಬಟ್ ಆದರೆ ಸ್ವಲ್ಪ ರಿಸ್ಕ್ ಅಷ್ಟೇ. ಕರ ಬಿಡೋದು, ಹಾಲು ಕೊಡೋದು, ಕೊಡಕೆ ಕಸ ಗುಡಿಸೋದು, ನೀರು ಹಿಡಿಯೋದು, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು ಎಲ್ಲ ಇದ್ದಿದ್ದೆ ಗೈಸ್. ಬರೀ ಹೇಳೋಕ್ಕೆ ಇಷ್ಟೊತ್ತಾಗುತ್ತೆ. ಇನ್ನೇನಾದ್ರು ಮಾಡೋದು ಅಂದರೆ ಇವಾಗ ನಾನು ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಆದರೆ ನಾನು ಎದ್ದೇಳೋತ್ತಿಗೆ ಅವ್ರಿಗೆ ಕಾಫಿ ಮಾಡಿಕೊಡ್ತೀನಿ. ತಿಂಡಿ ರೆಡಿ ಮಾಡ್ಕೊಂಡು ನಾನು ನೀರು ಬರುತ್ತೆ. ನೀರು ಹಿಡ್ಕೊಂಡು ಹೊರಗಡೆಗೆ ಅಂತ ಬಂದರೆ ನೀರು ಹಿಡ್ಕೊಂಡು ಪಾತ್ರೆ ತೊಳ್ಕೊಂಡು ಬಟ್ಟೆ ವಾಶ್ ಮಾಡ್ಕೊಂಡು ರೋಡೆಲ್ಲ ತೊಳೆದು ಈ ಕಡೆ ಮನೆಯದೆಲ್ಲ ತೊಳೆದು ಒಳಗೆ ಹೋಗೋದಕ್ಕೆ 9 ಗಂಟೆ ಆಗ್ಬಿಡುತ್ತೆ. 9-9:30. ಅಲ್ಲಿಗೆ ಹೋಗಿ ತಿಂಡಿ ಮಾಡಿ ತಿನ್ನೋ ಹೊತ್ತಿಗೆ 10 ಗಂಟೆ ಆಗ್ಬಿಡುತ್ತೆ ಗೈಸ್. ತಿಂಡಿ ತಿನ್ನೋ ಒಂದು ಅರ್ಧ ಗಂಟೆ ಸುಧಾರಿಸಿ ನನ್ನ ಮಗಳಿಗೆ ತಿನ್ಸೋ ಹೊತ್ತಿಗೆ ಒಂದು 10:30 ಆಗ್ಬಿಡುತ್ತೆ. ಮತ್ತು ಸಾಂಬಾರು ತರಕಾರಿ ಅಡುಗೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಹೊತ್ತಿಗೆ 1 ಗಂಟೆ ಆಗ್ಬಿಡುತ್ತೆ. ಅಡುಗೆ ಅನ್ನ ಸಾರು ಮುದ್ದೆ ಮಾಡೋತ್ತಿಗೆ 1 ಗಂಟೆ 1:30 ಆಗ್ಬಿಡುತ್ತೆ. ನಮ್ಮ ಅಪ್ಪ ಊಟ ಮಾಡ್ಕೊಂಡು ಹಸಿಗೆ ಹೋಗ್ತಾರೆ. ಆಮೇಲೆ ನನ್ನ ಮಗಳಿಗೆ ಊಟ ಮಾಡಿಸಿ ಸ್ನಾನ ಮಾಡ್ಕೊಂಡು ಮಲ್ಕೊಂಡು ಹೊತ್ತಿಗೆ 3-4 ಗಂಟೆ ಆಗ್ಬಿಡುತ್ತೆ. ಮತ್ತೆ 1 ಅವರ್ ರೆಸ್ಟ್ ಮಾಡೋಣ ಅನ್ನೋ ಹೊತ್ತಿಗೆ 5 ಗಂಟೆ ಆಗ್ಬಿಡುತ್ತೆ. ಹಸು ಬಂದುಬಿಡುತ್ತೆ. 5-5 ಹಸು ಬರುತ್ತೆ. ಮತ್ತು ಬಾಣಿ ಇಟ್ಟು ನೋಡಿ ಹಿಂಗೆ ಕರ ಬಿಡ್ಕೊಂಡು ಈ ಥರ ಹಾಲಿಂದ ಕೊಡ್ತಾರೆ, ಈ ಥರ ಬರ್ಕೊಡ್ತಾರೆ ಬೆಳಗ್ಗೆ ಸಂಜೆ ಎಷ್ಟೆಷ್ಟು ಕೊಟ್ಟು ಅಂತ. ಈ ಕರ ಬಿಡ್ಕೊಂಡು ಇವಾಗ ಹೋಗಿ ಹಾಲು ಕೊಟ್ಬಿಟ್ಟು ಬಂದು 4 ಗಂಟೆ 4:15 ಮಾರ್ಕೆಟಿಗೆ ಹೋಗಿದ್ವಿ. ಹೋಗಿ ಬಂದು ಇವಾಗ ಮಾಡ್ಕೊಂಡು ಒಳಗೆ ಹೋಗ್ತಾಯಿದ್ದೀನಿ. ಎಲ್ಲ ಕಾಫಿ ಕುಡಿತಾ ಕೂತಾರೆ ಆರಾಮಾಗಿ. ಇವಾಗ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಆಮೇಲೆ ಏನು ಅಡುಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಸರಿ, ತಿಂತಿದೆ ಮಗಳ ಎಲ್ಲಿ? ಸರಿ, ನೀನು ತಿನ್ನು. ಹ್ಞೂ, ಆ ಕಡೆಗೆ ಹೋಗ್ಚರಿ. ನಿಂಗೆ ಕಾಣಿಸ್ತಾ ಇಲ್ಲ? ಈಗ ಹೇಳು. ಆಲೂಗೆಡ್ಡೆ ಕೋಸು ಅಂತೆ. ಇದು ಎಲೆಕೋಸು. ಇದು ಟೊಮ್ಯಾಟೊ. ಇದು ಆರೆಂಜ್. ಇದು ಗೆಡ್ಡೆಕೋಸು. ಇದು ಆಲೂಗೆಡ್ಡೆ ಮುಳುಗಾಯಿ ಕಣವ. ಇದು ಮೆಣಸಿನಕಾಯಿ ಗೊತ್ತಾ? ಬೀನ್ಸು. ಇದು ಏನು? ಕ್ಯಾರೆಟ್. ಚಿಕ್ಕದೊಂದು ದೊಡ್ಡದೊಂದು ಕ್ಯಾರೆಟ್. ಆಮೇಲೆ ಇದು ಇದೇನು? ಅದೇನು ನೋಡು, ಕಂಡಿಡಿ, ಗೆಸ್ ಮಾಡು. ಬಿಟ್ಟಿಲ್ ಗಾರ್ಡ್. ಸುಂದಿರು. ನೆಲ್ಲಿಕಾಯಿ. ಸುಂದಿರಪ್ಪ ಹೇಳ್ತಲ್ಲ. ಏನು ಅದು? ಹಾಗಲಕಾಯಿ. ಏನು? ಇಂಗ್ಲೀಷಲ್ಲಿ ಏನಂತಾರೆ? ಬಿಟ್ಟಿಲ್ ಗಾರ್ಡ್. ಏನಂತ ಇತ್ತು ಗೊತ್ತಾ? ಜೋರಿಗೆ ಹೇಳು. ಬಿಟ್ಟಿಲ್ ಗಾರ್ಡ್. ಬಿಟ್ಟಲ್ ಗಾರ್ಡ್. ಈಗ ನೋಡಿ, ನೀವು ಎಲ್ಲಿರ್ತೀರಾ? ಬೀನ್ಸ್ ಎಲ್ಲ ಒದಿಸಿ ಏನು ನಾವೇನು ಮಾರೋಕ್ಕಿದ್ದೀವಿ. ನಂಗರ್ಧ ಕೆಜಿ ಕೊಡಮ್ಮ. ತರಕಾರಿ. ಮಾರಕ್ಕೆ ಹೋಗೋಣ. ಬೀನ್ಸು, ಸೊಪ್ಪು, ಮೂಲಂಗಿ. ಇದು ಎಂತ ಸೊಪ್ಪಮ್ಮ? ಎಷ್ಟಮ್ಮ ಕಂತೆ? 5 ರೂಪಾಯಿ. ಇದು ಎಂತ ಸೊಪ್ಪಮ್ಮ? ದಂಟಿನ ಸೊಪ್ಪು. ಸೊಪ್ಪು ಮಾಡ್ತೀಯಾ? ಆದ್ರೆ ಎಂತ ಸೊಪ್ಪು ಅಂತ ಗೊತ್ತಿಲ್ಲ ನಮ್ಮ. ಇದು ಎಂತ ಸೊಪ್ಪು? ಪಾಲಕು. ಖಾರ
ವೈನ ಕಾತಿಗೆ ಇದೇನು ಚರಿ ಚೂಜಿ ಚೂಜಿ ಚರಿ ಇದೇನು ಬೋಳೆ ಬೋಳೆ ಇಂಗ್ಲಿಷಲ್ಲಿ ಏನಂತಾರೆ ಬನಾನ ಬನಾನ ಇದು ಎಷ್ಟು ಮಂದಿ ಎಷ್ಟು ಬಳೆ 100 ರೂಪಾಯಿ ಬಳೆನಾ ಈ ಬೀನ್ಸ್ ಎಷ್ಟ್ರಿ 2 ರೂಪಾಯಿ ಅಂತೆ ಈ ಚಿಲ್ಲಿ ಎಷ್ಟು ಮೆಣಸಿನಕಾಯಿ 3 ರೂಪಾಯಿ ಪರವಾಗಿಲ್ಲ ಗುರು ಇದೆಷ್ಟು ಬದನೆಕಾಯಿ 5 ರೂಪಾಯಿ ಮತ್ತೆ ಇಡೋದು ಯಾಕೆ ಗೊತ್ತಾಳಿ 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಇದು ಗೆಡ್ಡೆಕೋಸು ಎಷ್ಟು ಗೆಡ್ಡೆಕೋಸು ಗೆಡ್ಡೆಕೋಸು ಎಷ್ಟು 7 ರೂಪಾಯಿ ಇದು 10 ರೂಪಾಯಿ 100 ರೂಪಾಯಿ ತರಕಾರಿ ಕರೆಕ್ಟಾಗಿ ಅಮ್ಮ ಕರೆಕ್ಟ್ ತರಕಾರಿ ಮಾರಕ್ಕೆ ಕರೆಕ್ಟಾಗಿ ಹೇಳೆ ಆ ಬೆಳಿಗ್ಗೆ ಹೊತ್ತು ತರಕಾರಿ ಮಾರಕ್ಕೆ ಕಳಿಸ್ಬಿಡಮ್ಮ ಗುಡ್ಡೆ ಹಾಕ್ಬಿಡು ಏನ್ ತರಕಾರಿ ತಗೋತೀಯ ಮಾರಕ್ಕೆ ಬೀನ್ಸು ಬೀನ್ಸ್ ಮಾರ್ಕೆ ಬರ್ತಾಳಂತಮ್ಮ ತರಕಾರಿ ಮಾರ್ಕೆ ಕಳಿಸ್ಬಿಡಮ್ಮ ಹೋಯ್ತೀಯಾ ತರಕಾರಿ ಮಾರ್ಕೆ ಇರ್ತಿ ಸ್ಕೂಲ್ಗೆ ಹೋಗ್ಕೊಲ್ವಾ ಓದ್ತೀಯಾ ಎರವಳ ಅಂದಂಗೆ ಆಗ್ತೈತೆ ಏನ್ ಹಂಗೆಲ್ಲ ಕಪ್ಪಿ ಹಂಗಾಡ ನೀನು ನಿನ್ ಕೈಲಿ ಓಡಿಸ್ಬೇಕು ಹಾಲು ಕುಡಿದಿರೋದಿಲ್ಲ ನೋಡ ಹಂಗಂಗೆ ಒಂಚೂರು ಕುಡ್ದೋಳಲ್ಲ ಹಿಂಗೆ ಫಾರೆ ಬಂದೈತೆ ಅಷ್ಟೇ ತೆಗಿ ಅವಳಿಗೆ ಹೆಂಗಾಡ್ತಾಳೆ ತರಕಾರಿ ಮಾಡಕೋತಾಳೆ ಬೀನ್ಸು ಎಷ್ಟಕ್ಕೆ ಮಾಡ್ತೀವಿ ಬೀನ್ಸು ಎಷ್ಟಕ್ಕೆ ಮಾಡ್ತೀಯ ನೀನು ಓಕೆ ಮಾರು ಬೀನ್ಸ್ ತರಕಾರಿ ಮಾರು ತಗ ಫೋಸ್ ಕೊಡು ಹೆಂಗೆ ತರಕಾರಿ ಮಾರೋದು ತರಕಾರಿ ಮಾಡ್ತಾಳಂತೆ ತರಕಾರಿ ಬೇಕಾ ತರಕಾರಿ ಅಂತ ಸುಮ್ಮನಿರವ ಓಕೆ ಗೈಸ್ ತರಕಾರಿ ಮಾರಕ್ ಹೋಗ್ತಾರೆ ನೀವು ಬಿಡಿ ತರಕಾರಿ ಯಾವ ತರಕಾರಿ ಬೇಕು ಏನು ಎಷ್ಟಮ್ಮ ಕ್ಯಾರೆಟ್ 100 ರೂಪಾಯಿ ಕ್ಯಾರೆಟ್ 100 ರೂಪಾಯಿ ಕೆಜಿ ಬೇಕನಪ್ಪ ಬೇಕು ಕೇಳು ನಿಮ್ಮ ಪಪ್ಪಗೆ ಬೇಡ ಇದು ಆಗ್ಲಕಾಯಿ ಹೆಂಗಮ್ಮ ಕೆಜಿ ಬೇಡ ನಿಮಗೆ ಎತ್ಕೋಬಿಡ್ಲಾ ಬೇಡ ನಿಮಗೆ ದುಡ್ಡು ಕೊಡಲ್ಲ ನಾವು ಸರಿ ಬಾಯ್ ಎಷ್ಟು ನಿಮಿಷ ಆಯ್ತು ತರಕಾರಿ ಬರಿದ್ದು 7 ತರಕಾರಿ ಅಮ್ಮ ಬನ್ನಿ ಇಲ್ಲಿ ಬಾಯ್ ಮಾಡಿ ತರಕಾರಿ ಅಮ್ಮ ಬನ್ನಿ ಇಲ್ಲಿ ಕೂತ್ಕೊ ಬನ್ನಿ ಇಲ್ಲಿ ಬಾಯಿಲ್ಲ ಏನ್ ಕೊಡ್ತೀನಿ ಬಾರವ ಅಲ್ಲ ಜೊತೆ ಕೂತ್ಕೊಂಡು ನಾನು ತರಕಾರಿ ಮಾಡಿದ್ ಇಷ್ಟ ಆಯ್ತಾ ಬಿದ್ದು ಸಿಕ್ಕತ್ವ ಕೈಗೆ ಅವ್ರ ಕೈ ಕಾಣಂಗೆ ಯಾಕೆ ಇಟ್ಕತ್ತೀಯಮ್ಮ ಅದು ಇಂಜೆಕ್ಷನ್ ಮಾಡಿಸ್ಕಂತೀಯಾ ಸರಿ ಇಲ್ಲಿ ನೋಡು ನಾನು ತರಕಾರಿ ಮಾಡಿದ್ ಇಷ್ಟ ಆಯ್ತಾ ನನ್ನ ಪಪ್ಪ ಕಡೆ ನೋಡ್ಕೊಂಡು ಹೇಳು ಹೇಳವಾ ಹೋಗವ ನೀನು ಹೇಳಕ್ಕ ಹೇಳವಾ ನನ್ನ ತರಕಾರಿ ಮಾಡಿದ್ ಇಷ್ಟ ಆಯ್ತಾ ತರಕಾರಿ ಮಾಡಿದ್ ಇಷ್ಟ ಆಯ್ತಾ ಅಂತ ಕೇಳು ಈಗ ನಾನು ಕೇಳಿದ್ರೆ ಕೊಡ್ತೀನಿ ಅಲ್ಲಿ ಹೇಳು ಫಸ್ಟ್ ಕೇಳು ಇಷ್ಟ ಆಯ್ತಂದ್ರೆ ಇಷ್ಟ ಆಯ್ತು ಅಂತ ನಿಮ್ಗೆ ಹಂಗಾರೆ ಫ್ರೀಯಾಗಿ ಕೊಡ್ತೀನಿ ಏನು ಹಂಗಾರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತಾ ಹಂಗಾರೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್ ಬಾಯ್ ಮಾಡು ಇದನ್ನ ಕಳಿಸ್ಬೇಕು ಅಷ್ಟೇ ಓಕೆ ಗೈಸ್ ಬಾಯ್ ಓಕೆ ತರಕಾರಿ ಎಲ್ಲ ತಂದಿದ್ವಲ್ಲ ತುಂಬಿಟ್ಟು ಅಮ್ಮ ಸೋಸಿಡ್ತೀನಿ ಬೆಳಗ್ಗೆ ಸೊಪ್ಪಿನ ಸಾರು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಇವಾಗಲೇ ನೈಟೇ ಸೋಸಿಡ್ತಿದ್ದಾರೆ ನೋಡಿ ಈ ಥರ ಹಣ್ಣು ಎಲ್ಲ ತಂದಿದ್ವು ಅಮ್ಮಗೆ ಏನೇನು ಶುಗರ್ ಪೇಷಂಟಿಗೆ ಯಾವ ಥರ ಬೇಕು ಬನಾನ ಮತ್ತು ನನ್ನ ಮಗಳಿಗೆ ಇಷ್ಟಂತ ತಂದಿದ್ವಿ ನೆಲ್ಲಿಕಾಯಿ ಕಿತ್ತಳೆ ಹಣ್ಣು ಬರಂಗಿ ಹಣ್ಣು ಸೀಬೆ ಹಣ್ಣು ತಂದು ಅಮ್ಮ ಏನೇನು ತರಕಾರಿ ತಿನ್ಬೋದು ಆ ಥರ ತರಕಾರಿ ತಂದಿದ್ವಿ ಸೊ ಅಮ್ಮಗೋಸ್ಕರ ಅಂತ ಅದಕ್ಕೆ ಅಮ್ಮ ಸ್ವಲ್ಪ ಸೋಸಿಡ್ತೀನಿ ಬೆಳಗ್ಗೆ ಈಗಾದರೆ ಫುಲ್ ಕರ್ಕೋದಂಗೆ ಆಗ್ಬಿಡುತ್ತೆ ಬೆಳಗ್ಗೆ ಸಾಂಬಾರು ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಸೋಸಿಡ್ತಾಯಿದ್ರು ಓಕೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಗೈಸ್ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಇದೇ ಥರ ವಿಡಿಯೋ ಮಾಡ್ತಾಯಿರ್ತೀನಿ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್